ಆಕ್ಸಿಜನ್ ಕೊಡೋದಕ್ಕೆ ಸಾಧ್ಯ ಆಗದೆ ಇರುವಂತಹ ಸರ್ಕಾರ ಇಲ್ಲಿ ಆಕ್ಸಿಜನ್ ಕೊಡೋದನ್ನೇ ಕಂಟ್ರೋಲ್ ಮಾಡಿ ಆಕ್ಸಿಜನ್ ಉಳಿಸೋದಕ್ಕೆ ಮುಂದಾಗ್ತಾ ಇದೆ. ಜನರ ಜೀವ ಉಳಿಸಿ ಅಂತ ಹೇಳಿದ್ರೆ ಆಕ್ಸಿಜನ್ ಉಳಿಸೋದ್ರಲ್ಲಿ ಲೆಕ್ಕಾಚಾರ ಹಾಕ್ತಾ ಇದೆ ಸರ್ಕಾರ. ರಾಜ್ಯ ರಾಜಧಾನಿಯಲ್ಲಿ ಸೋಂಕಿತರು ಉಸಿರಾಡೋದಕ್ಕೂ ಕೂಡ ಕಷ್ಟಪಡಬೇಕಾ? ರಾಜ್ಯ ರಾಜಧಾನಿಯಲ್ಲಿ ಸೋಂಕಿತರು ಕ್ಷಣ ಕ್ಷಣಕ್ಕೂ ಉಸಿರಾಡಬೇಕಾದಂತಹ ಸ್ಥಿತಿನಲ್ಲಿ ಉಸಿರಾಡೋದಕ್ಕೂ ಕೂಡ ಲೆಕ್ಕಾಚಾರ ಹಾಕಿ ಉಸಿರಾಡಬೇಕು. ಇಷ್ಟೇ ಲೀಟರ್ ಆಕ್ಸಿಜನ್ ಆಸ್ಪತ್ರೆಯಲ್ಲಿ ತೆಗೆದುಕೊಳ್ಬೇಕು, ಸೋಂಕಿತರಿಗೆ ಇಷ್ಟೇ ಲೀಟರ್ ಆಕ್ಸಿಜನ್ ಕೊಡಬೇಕು. ಆಕ್ಸಿಜನ್ಗಾಗಿ ಮತ್ತೆ ವಿಲ ಒದ್ದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ? ಬೆಂಗಳೂರಿನಲ್ಲಿ ಆಕ್ಸಿಜನ್ಗೆ ಭಾರಿ ಸಮಸ್ಯೆ ಆಗ್ತಾ ಇದೆಯಾ? TV9 ತೆರೆದಿಡ್ತಾ ಇದೆ. ಎಕ್ಸ್ಕ್ಲೂಸಿವ್ ಆಗಿರುವಂತಹ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಆಕ್ಸಿಜನ್ ವಿಚಾರದಲ್ಲಿ ಸರ್ಕಾರ ಮಾಡಿಕೊಂಡಿರುವಂತಹ ಮಹಾ ಎಡವಟ್ಟಿನಿಂದ ಆಗ್ತಾ ಇರುವಂತಹ ದೊಡ್ಡ ಮಟ್ಟದ ಅಪಾಯ, ಈ ಅಪಾಯದಿಂದ ಜನ ಸಾವನ್ನಪ್ತಾ ಇರುವಂತಹ ರೀತಿ, ಸೋಂಕಿತರಲ್ಲಿ ಯಾರಿಗೆ ಎಷ್ಟು ಆಕ್ಸಿಜನ್ ನೀಡಬೇಕು ಅಂತೇಳಿ ಸರ್ಕಾರ ನಿರ್ಧರಿಸಬೇಕಾ? ಎಷ್ಟು ಆಕ್ಸಿಜನ್ ಕೊಡಬೇಕು ಒಬ್ಬ ವ್ಯಕ್ತಿಗೆ ಅಂತೇಳಿ? ವೈದ್ಯರ ಸಲಹೆ ಮೇರೆಗೆ ಅಡ್ಮಿಟ್ ಆದ ಸೋಂಕಿತನಿಗೆ ಆಕ್ಸಿಜನ್ ನೀಡೋ ಕೆಲಸ ಸರ್ಕಾರದ? ಸೋಂಕಿತ ವ್ಯಕ್ತಿಗೆ ಎಷ್ಟು ಆಕ್ಸಿಜನ್ ಕೊಡಬೇಕು ಅಂತೇಳಿ ಸರ್ಕಾರ ನಿರ್ಧರಿಸಬೇಕಾ? ಅಥವಾ ವ್ಯಕ್ತಿ ಇಲ್ಲಿ ಸೋಂಕಿತ ವ್ಯಕ್ತಿ ದಾಖಲಾದ ನಂತರದಲ್ಲಿ ಇಂತಿಷ್ಟೇ ಪ್ರಮಾಣದ ಆಕ್ಸಿಜನ್ ಕೊಡಬೇಕು ಅನ್ನೋದು ಸರ್ಕಾರದ ನಿರ್ಧಾರನ? ಕರ್ನಾಟಕಕ್ಕೆ ಪ್ರತಿನಿತ್ಯ ಬೇಕಾಗಿರುವಂತಹ ಆಕ್ಸಿಜನ್ನಿನ ಪ್ರಮಾಣಕ್ಕೂ ಇತ್ತ ಸಿಗ್ತಾ ಇರುವಂತಹ ಆಕ್ಸಿಜನ್ ಪ್ರಮಾಣಕ್ಕೂ ಇರುವಂತಹ ಕೊರತೆ, ಇದೆಲ್ಲವನ್ನ ಪ್ರತಿನಿತ್ಯ ಗಮನಿಸಿದಂತಹ ಸಂದರ್ಭದಲ್ಲಿ 800 ರಿಂದ 900 ಮೆಟ್ರಿಕ್ ಟನ್ ಆಕ್ಸಿಜನ್ ಬೇಕಾಗುತ್ತೆ ಪ್ರತಿನಿತ್ಯ. ರಾಜ್ಯಕ್ಕೆ 900 ಮೆಟ್ರಿಕ್ ಟನ್ ಅಷ್ಟು ಆಕ್ಸಿಜನ್ ಅವಶ್ಯಕತೆ ಇದೆ. ಸಿಗ್ತಾ ಇರೋದು 800 ಮೆಟ್ರಿಕ್ ಟನ್. ಹೇಗೆ ಸಾಧ್ಯ ಆಗುತ್ತೆ ಇದನ್ನ ಮ್ಯಾನೇಜ್ ಮಾಡೋದಕ್ಕೆ? ಹಂಗಾಗಿ ಅವ್ರು ಹೇಳ್ತಾ ಇರೋದು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳಿ. ಡಾಕ್ಟರ್ ಆಂಜನಪ್ಪ ಅವರೇ, ಇಲ್ಲಿ ಒಂದು ವಿಚಾರ ಗಮನಿಸ್ತಾ ಇದ್ವಿ. ಸರ್ಕಾರ ಇಲ್ಲಿ ಇನ್ನೊಂದು ವಿಚಾರ ನಿಮ್ಮ ಗಮನಕ್ಕೆ ತರಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಪರ್ಸನ್ ಎ ಇಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂತ ಹೇಳಿದ್ರೆ 10 ಲೀಟರ್ ಆಕ್ಸಿಜನ್ ತಗೋತಾ ಇರ್ತಾನಪ್ಪ. ಅವ್ನು ತೀರಾ ಕೆಟ್ಟದಾಗೋಯ್ತು ಕಂಡೀಷನ್, 20 ಲೀಟರ್ ಆಕ್ಸಿಜನ್ಗೆ ಹೋಗ್ತಾನೆ. ಆವಾಗ ಸರ್ಕಾರನ ಕಾಲ್ ಮಾಡಿ ಕೇಳೋಕ್ಕಾಗುತ್ತಾ? ಸರ್, ಈಗ 10 ಲೀಟರ್ ತಗೊಳ್ತಾ ಇದ್ದ ವ್ಯಕ್ತಿ 20 ಲೀಟರ್ ತಗೊಂಡವನೇ, ಅವನಿಗೆ ಜಾಸ್ತಿ ಕೊಡ್ಲಾ ಬೇಡವಾ? ಅಥವಾ ಒಂದೊಮ್ಮೆ ಏನಾದರೂ ಜಾಸ್ತಿ ಕೊಟ್ಟರೆ 3 ದಿನಕ್ಕಾಗೋ ಸ್ಟಾಕು 2 ದಿವಸನೇ ಬರುತ್ತೆ, ಆವಾಗ ನೀವು ಆಕ್ಸಿಜನ್ ಕೊಡ್ತಿರೋ ಕೊಡಲ್ವೋ ಅಂತೇಳಿ ಅಲ್ಲಿರುವಂಥ ಅಧಿಕಾರಿನ ಕಾಲ್ ಮಾಡಿ ಕೇಳಬೇಕಾ? ಅಥವಾ ಸರ್ಕಾರನ ಕಾಲ್ ಮಾಡಿ ಕೇಳಬೇಕಾ? ಅಥವಾ ವೈದ್ಯನೇ 20 ಲೀಟರು ಆಕ್ಸಿಜನ್ ಕೊಡಬೇಕಾ? ಎಂಥ ಸ್ಥಿತಿಗೆ ತಲುಪಿದ್ದಾರೆ ಎಂಥ ವೈದ್ಯರು? ಎಲ್ಲವನ್ನ ಸರ್ಕಾರ ನಿರ್ಧರಿಸಬೇಕಾ? ಇಲ್ಲಿ ಒಬ್ಬ ವೈದ್ಯನಿಗೆ ಏನು ಚಿಕಿತ್ಸೆ ಕೊಡಬೇಕು, ಒಬ್ಬ ರೋಗಿಗೆ, ಅಥವಾ ಎಷ್ಟು ಆಕ್ಸಿಜನ್ ಕೊಡಬೇಕು ಅಂತೇಳಿ? ಆನಂದ್, ಎಂಥ ವಿಪರ್ಯಾಸ ಅಂದರೆ ಅಲ್ಲಿರುವ ಇಂಟೆನ್ಸಿವಿಸ್ಟ್ ಕ್ವಾಲಿಫೈಡ್ ಡಾಕ್ಟ್ರು ಬರೀ ಒಂದು ಬಟನ್ ಹಿಡ್ಕೊಂಡು ತಿರುಗಿಸೋದು ಅಷ್ಟೇ ಅಲ್ಲ ಸರ್. ಅವನ ಗಮನ ಇಡೀ ಪೇಷಂಟ್ ಮೇಲೆ, ಇಡೀ ಮಾನಿಟ್ರ್ ಮೇಲೆ, ಅವನ ಸ್ಯಾಚುರೇಷನ್ ಏನಾಗ್ತದೆ, ಕಿಡ್ನಿ ಔಟ್ಪುಟ್ಟು, ಇಷ್ಟೆಲ್ಲ ಗಮನ ಮಾಡಿಸ್ತಾ ಇರ್ತಾನೆ ಸರ್. ಅಂಥದ್ರಲ್ಲಿ ಎಲ್ಲೋ ಒಂಥರ ನಗುಪಾಟ್ಲಿದು. ಅವನ ಆಕ್ಸಿಜನ್ನ ಯಾರನ್ನ ಕೇಳಿ ಬಟನ್ ತಿರುಗಿಸ್ಬೇಕಾ ಸರ್? ಒಂದು ಎಂಡೋಟ್ರೇಕಿಯಲ್ ಟ್ಯೂಬ್ನ ಪೇಷಂಟ್ಗೆ ಹಾಕಬೇಕು ಅಂದರೆ ಒಬ್ಬ ಇಂಟೆನ್ಸಿವಿಸ್ಟಿಗೆ ಎಷ್ಟು ಕಷ್ಟ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿಲ್ಲ ಸರ್. ಎಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ, ಏನೋ ಒಂದು ಟ್ಯೂಬ್ ಹಾಕ್ಬಿಡ್ತಾರೆ, ಕನೆಕ್ಟ್ ಮಾಡಿಬಿಡ್ತಾರೆ ಸರ್. ಒಂದೊಂದು ಸಾರಿ ನಮ್ಮ ಜೀವ ಕೈನಾಗ ಇಟ್ಕೊಂಡು ಇಂಟ್ಯೂಬೇಷನ್ ಅಂತ ಮಾಡ್ತೀವಿ, ಡಿಫಿಕಲ್ಟ್ ಇಂಟ್ಯೂಬೇಷನ್ ಅಂತ. ಅಪ್ಪ, ಆ ಟೈಮ್ನಾಗ ಅವ್ನು ಕಾರ್ಡಿಯಾಕ್ ಅರೆಸ್ಟ್ಗೆ ಹೋಗಿದ್ರೆ ದೇವರೇ ಕಾಪಾಡಪ್ಪ ಅಂತ ಹೇಳಿ ಅವನಿಗೆ ಇಂಟ್ಯೂಬೇಟ್ ಮಾಡ್ತಾನೆ ಸರ್. ಇಷ್ಟೆಲ್ಲ ಗಮನ, ಜವಾಬ್ದಾರಿ ಅವನ ಮೇಲೆ ಇರುತ್ತೆ ಸರ್. ಅಂಥದಕ್ಕೂ ಒಬ್ಬ ಜಾಬ್ ಇದ್ದಾನೆ ಸರ್. ದಯವಿಟ್ಟು ಸರ್ಕಾರನ ಬೇಕಾದ್ರೆ ಅಪಾಯಿಂಟ್ ಮಾಡಲಿ. ವೆಂಟಿಲೇಟರ್ ಟೆಕ್ನಿಷಿಯನ್ ಅಂತ ಇದ್ದಾನೆ, ದಯವಿಟ್ಟು ಸರ್ಕಾರ ಅಪಾಯಿಂಟ್ ಮಾಡಿಬಿಟ್ಟು ಅವ್ನ ಕೆಳಗಡೆ ಸಿಲಿಂಡರ್ ಹತ್ರ ಕುಂಡ್ರಿಸ್ಬಿಟ್ಟು, ಸರ್ ಎಷ್ಟು ಗತ್ತಿಗೆ ಎಷ್ಟು ಆಕ್ಸಿಜನ್ ಬರುತ್ತೆ, ನಮ್ಮ ಡಾಕ್ಟ್ರಿಗೆ ಎಷ್ಟು ಸಿಲಿಂಡರ್ ಬಾಕಿ ಇದೆ ಅಂತ ಹೇಳ ಅನ್ನೋದನ್ನ ಒಬ್ಬನ ಕುಂಡ್ರಿಸಿ ಸರ್. ಆ ಕೆಲಸ ಮಾಡಿ. ಆಮೇಲೆ ಮೇಡಮ್ ಮಾತಾಡೋವಾಗೆ 2 ಮಾತಾಡಿ ಹೇಳಿದ್ರು ಸರ್. ಇದು ಆಕ್ಸಿಜನ್ ಕಾನ್ಸಂಟ್ರೇಟರ್ ಬಗ್ಗೆ ಸರ್, ಅದು ICU ಒಳಗೆ ಯೂಸ್ ಆಗಲ್ಲ. ಎರಡನೇದು ಸರ್, ಆಕ್ಸಿಜನ್ ಪ್ಲಾಂಟ್ನ ಎಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಊಟಕ್ಕಿಲ್ದು ಉಪ್ಪಿನಕಾಯಿ ಅದೇನಕ್ಕೋ ಅನ್ನಂಗೆ. ಈ ಟೈಮ್ನ ನೀವು ಸೆಂಟ್ರಲ್ ಗೌರ್ಮೆಂಟಿಗೆ ಪರ್ಮಿಷನ್ ತೊಗೋಬೇಕು ಸರ್. ಒಂದು ಜೀವ ಉಳಿಸೋ ಆಕ್ಸಿಜನ್ ಪ್ಲಾಂಟನ್ನು ಸ್ಟಾರ್ಟ್ ಮಾಡಲಿಕ್ಕೆ ಒಬ್ಬ ಚೀಫ್ ಮಿನಿಸ್ಟ್ರಿಗೆ ಅಧಿಕಾರ ಇಲ್ದಿದ ಮೇಲೆ ಇನ್ಯಾಕೆ ರಾಜ್ಯ ಸ್ವಾಯತ್ತತೆ ಅಂತ ಇರಬೇಕು ಸರ್? ನನಗಿದು ಅರ್ಥ ಆಗೋದಿಲ್ಲ ಸರ್. ಡಾಕ್ಟ್ರದ್ದು ಮಾತ್ರ ಒಂದೇ ಕೆಲಸ, ಇವನು ಬರೀ ಆಕ್ಸಿಜನ್ ಅಲ್ಲ, ಇವನ್ ಕಿಡ್ನಿ ಮಾಡ್ಸಂತೀವಿ ಸರ್. ಮಲ್ಟಿಪಲ್ ಆರ್ಗನ್ ಡಿಸ್ಫಂಕ್ಷನ್ ಸಿಂಡ್ರೋಮ್, ಇವನ್ ಲಂಗ್ಸ್ ನೋಡ್ಕೋಬೇಕು, ಹಾರ್ಟ್ ನೋಡ್ಕೋಬೇಕು, ಆಕ್ಸಿಜನ್ ನೋಡ್ಕೋಬೇಕು, ಪೊಟ್ಯಾಸಿಯಂ ನೋಡ್ಕೋಬೇಕು, ಯೂರಿನ್ ಔಟ್ಪುಟ್ ನೋಡ್ಕೋಬೇಕು. ಇಷ್ಟೆಲ್ಲ ಕೆಲಸ ಇರುತ್ತೆ ಸರ್ ಒಬ್ಬ ಡಾಕ್ಟ್ರಿಗೆ. ದಯವಿಟ್ಟು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಕಷ್ಟಪಟ್ಟು ನಾನು ಅವನ ಜೀವ ಉಳಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ದಯವಿಟ್ಟು ನಮ್ಮ ಕುತ್ತಿಗೆ ಪಟ್ಟಿ ಹಿಡಿಬೇಡಿ. ನಾವು ಕಳಕಳಿಯಿಂದ ಮನವಿ ಮಾಡ್ತೀವಿ. ವೈದ್ಯ ನಾರಾಯಣೋ ಹರಿ, ನಾನು ದೇವರಲ್ಲ, ನಾನೊಬ್ಬ ಮನುಷ್ಯ. ನಾನು ಇಷ್ಟೆಲ್ಲ ಮಾಡ್ತೀನಿ,
ನನ್ನ ತಪ್ಪಿನಿಂದ ಅಲ್ಲ ನಿಮ್ಮ ಪೇಷಂಟ್ ಸಾಯೋದು, ನೀವು ಎಲೆಕ್ಟ್ ಮಾಡಿದ್ದ ಈ ಸರ್ಕಾರದಿಂದ ನಮ್ಮ ಸಂಬಳ ತಿಂತೀರಾ ಅಂತ ಈ ಅಧಿಕಾರಿಗಳಿಂದ ಇವತ್ತು ಹಿಂಗೆ ಆಗ್ತಾ ಇದೆ ಅಂದರೆ ದಯವಿಟ್ಟು ಈ TV9 ಮುಖಾಂತರ ಇವತ್ತು ನಿಮ್ಮ ಗಮನಕ್ಕೆ ತಂದಿದ್ದೀವಿ. ವೈದ್ಯರ ಕೆಲಸ ಏನು, ಬೇರೆಯವರ ಕೆಲಸ ಏನು ಅನ್ನೋದನ್ನ ತುಂಬ ಸೂಕ್ಷ್ಮವಾಗಿ ಬಹಳ ಚೆನ್ನಾಗಿ ನಿಮ್ಮೆಲ್ಲರಿಗೂ ತಿಳುವಳಿಕೆ ಮಾಡಿಕೊಟ್ಟಂಥ ಈ ಮಾಧ್ಯಮಕ್ಕೆ ನನ್ನ ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಅಂಜನಪ್ಪ ಅವರು. ಎಷ್ಟೊತ್ತು ಟಿವಿನ ಜೊತೆ ಮಾತನಾಡಿದ್ರಿ. ವೈದ್ಯ ಏನು ಮಾಡಬೇಕು ಅಥವಾ ವೈದ್ಯನ ಕೆಲಸ ಏನು ಅನ್ನೋದನ್ನು ಪದೇ ಪದೇ ಹೇಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಯಾಕೆ ಇಂಥದ್ದೊಂದು ಬರುತ್ತೆ ಅಂತ ಹೇಳಿದ್ರೆ ತಜ್ಞ ವೈದ್ಯರು, ಹಿರಿಯ ವೈದ್ಯರು, ದೊಡ್ಡ ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವಂಥ ವೈದ್ಯರು ವೈದ್ಯನ ಕೆಲಸ ಏನು ಅಂತೇಳಿ ಹೇಳ್ಕೊಳ್ಬೇಕಾದಂಥ ಅನಿವಾರ್ಯತೆ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ಸರ್ಕಾರ ಮಾಡುವಂಥ ಎಡವಟ್ಟಿನ ನಿರ್ಧಾರಗಳು ಆ ರೀತಿಯಾಗಿದ್ದಾವೆ. ನಮ್ಮ ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಜಾಯ್ನ್ ಆಗಿದ್ದಾರೆ, ಕೈಗಾರಿಕಾ ಸಚಿವರು, ಹಾಗೆಯೇ ಕರ್ನಾಟಕದ ಮಟ್ಟಿಗೆ ಆಕ್ಸಿಜನ್ನ ಉಸ್ತುವಾರಿಯನ್ನು ಹೊತ್ತಿರುವಂಥ ಸಚಿವರು, ಕೇಂದ್ರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿಟ್ಕೊಂಡು ಆಕ್ಸಿಜನ್ ಅನ್ನು ಪೂರೈಕೆ ಮಾಡಿಸಬೇಕಾದಂಥ ಜವಾಬ್ದಾರಿ ಹೊತ್ತಿರುವಂಥ ಸಚಿವರು. ಜಗದೀಶ್ ಶೆಟ್ಟರ್ ಅವರೇ, ಒಂದು ವಿಚಾರ ಗಮನಿಸ್ತಾ ಇದ್ವಿ, ನಿಮಗೆ ಆಕ್ಸಿಜನ್ ಪೂರೈಕೆ ಕಡಿಮೆ ಇದೆ ಅಥವಾ ಆಕ್ಸಿಜನ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ಆಸ್ಪತ್ರೆಗಳಿಗೆ ಕೇಳಿದಷ್ಟು ಆಕ್ಸಿಜನ್ ಸದ್ಯದ ಮಟ್ಟಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ಆಸ್ಪತ್ರೆಗಳಿಗೆ ಮೆಸೇಜ್ ಅನ್ನು ಪಾಸ್ ಮಾಡಿದ್ರೆ ಅಟ್ಲೀಸ್ಟ್ ಎಲ್ಲಿಂದನಾದರೂ ಅವರು ತಂದುಕೊಳ್ಳುವಂಥ ಕೆಲಸ ಮಾಡ್ತಾರೆ ಅಥವಾ ಬೇರೆನಾದರೂ ಆಲ್ಟರ್ನೇಟ್ ವ್ಯವಸ್ಥೆ ಹುಡುಕ್ತಾರೆ. ಆದರೆ ನಿಮ್ಮ ಸರ್ಕಾರ ಮಾಡಿರುವಂಥ ಆದೇಶ ಇದೆಯಲ್ಲ, ಇಂತಿಷ್ಟೇ ಆಕ್ಸಿಜನ್ ಒಬ್ಬ ರೋಗಿ ಕೊಡಿ, ಹೆಚ್ಚುವರಿಯಾಗಿ ಆಕ್ಸಿಜನ್ ಕೊಟ್ಟು ಆಕ್ಸಿಜನ್ ಖಾಲಿ ಆದರೆ ನಾವು ಜವಾಬ್ದಾರರಲ್ಲ. ಇದು ಯಾವ ನಿರ್ಧಾರ ಸರ್ ಇದು? ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತೇನು ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಇಷ್ಟು ಮೆಟ್ರಿಕ್ ಟನ್ ಅಂಥೇಳಿ ಅಲೋಕೇಶನ್ ಮಾಡ್ತಾರೆ ಮತ್ತು ಈ ಖಾಸಗಿ ಆಸ್ಪತ್ರೆಯವರು ಆ ಡಿಸ್ಟ್ರಿಬ್ಯೂಟರ್ ಇರ್ತಾರಲ್ಲ ಅವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಓಕೆ. ಮತ್ತು ಆ ಡಿಸ್ಟ್ರಿಬ್ಯೂಟರು ಇವತ್ತು ಯಾವ್ಯಾವ ಆಸ್ಪತ್ರೆ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅದನ್ನು ಸಪ್ಲೈ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಯಾವಾಗಲೂ ನಾವು ನಿಯಂತ್ರಣ ಹೇರಿಲ್ಲ. ನಮ್ಮ ರಾಜ್ಯ ಸರ್ಕಾರ ಏನು ಸರ್ಕಾರಿ ಆಸ್ಪತ್ರೆಗಳಿದ್ದಾವೆ, ಅದು ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಆ ಆಸ್ಪತ್ರೆಗೆ ಎಷ್ಟು ಬೇಕು ಏನು ಅನ್ನುವಂಥದ್ದನ್ನು ಇವತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು ಮತ್ತು ರಾಜ್ಯದಲ್ಲಿರುವಂಥ ಟೀಮ್ ಅವರು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ನಾವು ಪಡ್ಕೊತೀವಿ. ಇನ್ನು ಖಾಸಗಿ ಆಸ್ಪತ್ರೆಗೆ ರಾಜ್ಯ ಸರ್ಕಾರ ನಾವು ಕೊಡೋದಿಲ್ಲ, ಅಥವಾ ಖಾಸಗಿ ಆಸ್ಪತ್ರೆಯವರು ಯಾವ ಡಿಸ್ಟ್ರಿಬ್ಯೂಟರ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಅದನ್ನು ಸರಬರಾಜು ಮಾಡಲಿಕ್ಕೂ ನಾವು ಅಡೆತಡೆ ಮಾಡಿಲ್ಲ. ಹೀಗಾಗಿ ಒಂದೇನಾಗಿದೆ ಸಮಸ್ಯೆ, ಇವತ್ತು ಮೊದಲ ಬಿಗಿನಿಂಗ್ದಲ್ಲಿ ಕೇವಲ 300 ಮೆಟ್ರಿಕ್ ಟನ್ ಮಾತ್ರ ನಮಗೆ ಅಲೋಕೇಶನ್ ಇತ್ತು ರಾಜ್ಯ ಸರ್ಕಾರ ರಾಜ್ಯಕ್ಕೆ. ಆಮೇಲೆ ಅದು 500 ಆಯಿತು, ಆಮೇಲೆ 765 ಮೆಟ್ರಿಕ್ ಟನ್ ಆಯಿತು, ಆಮೇಲೆ 865 ಮೆಟ್ರಿಕ್ ಟನ್ನು, 965 ಮೆಟ್ರಿಕ್ ಟನ್ನು, ಈಗ 1015 ಮೆಟ್ರಿಕ್ ಟನ್ ನಮಗೆ ಸಿಗ್ತಾ ಇದೆ. ಈ ರೀತಿಯಾದಂಥ ಒಂದು ವ್ಯವಸ್ಥೆ. ಅದರಲ್ಲಿ ಇವತ್ತು ಆಕ್ಸಿಜನ್ದ ಬೇಡಿಕೆ ಜಾಸ್ತಿ ಆಗ್ತದೆ. ಕೋವಿಡ್ ಪೇಷಂಟ್ಗಳು ಇವತ್ತು ನಾವು ಲಾಸ್ಟ್ ಇಯರ್ ಮೊದಲೇ ವೇವ್ದಲ್ಲಿ ನಾವು ನೋಡಿದ್ದೇವೆ. ಆ ಸಂದರ್ಭದಲ್ಲಿ ಅವರು ಕೇವಲ ಪೇಷಂಟ್ಗಳು ಈ ಕಿಮ್ಸ್ ಆಸ್ಪತ್ರೆ ಇರ್ಬೋದು, ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಬೆಡ್ ಕೊಡಿಸ್ರಿ ಅಂತ ಬರ್ತಿದ್ರು. ಆದರೆ ಇವತ್ತು ಪ್ರತಿಯೊಬ್ಬರು ಸಹಿತ ನಮಗೆ ಆಕ್ಸಿಜನ್ ಬೆಡ್ ಬೇಕು ಅನ್ನುವಂಥದ್ದನ್ನೇ ಇವತ್ತು ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದು ಖಾಸಗಿ ಆಸ್ಪತ್ರೆಯಲ್ಲಿ ಸಹಿತ ಆಕ್ಸಿಜನ್ ಬೇಡಿಕೆ ಜಾಸ್ತಿ ಇದೆ. ಅದೇ ರೀತಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಹಿತ ಆಕ್ಸಿಜನ್ ಬೆಡ್ ಜಾಸ್ತಿ ಕೇಳ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರೇ, ಒಂದು ವಿಚಾರ ನಿಮ್ಗೆ ಗಮನಕ್ಕೆ ತರ್ತೀನಿ. ಮೋಸ್ಟ್ಲಿ ಇಲ್ಲಿ ಒಂದಷ್ಟು ಮಾಹಿತಿಯ ಕೊರತೆ ಇದ್ದಂಗಿದೆ. ನೀವು ಖಾಸಗಿ ಆಸ್ಪತ್ರೆಗಳಿಗೆ ನೇರವಾಗಿ ಸರಬರಾಜು ಮಾಡದೆ ಹೋದ್ರೂ ನೀವು ಡಿಸ್ಟ್ರಿಬ್ಯೂಟರ್ಗೆ ಕೊಡ್ತಿರಲ್ಲ ಆಕ್ಸಿಜನ್, ಕೊಡುವಂತ ಪ್ರಮಾಣದಲ್ಲೇ ನೀವು ಕಡಿಮೆ ಕೊಟ್ರೆ ಖಾಸಗಿ ಆಸ್ಪತ್ರೆಗಳಿಗೆ ಎಲ್ಲಿಂದ ಸಿಗುತ್ತೆ? ನೀವು ಕೊಟ್ರೆ ತಾನೇ ಅಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ಸಿಗ್ಬೇಕಾಗಿರೋದು. ನೋಡಿ, ನಾವೊಂದು ಹೇಳ್ತೀನಿ ನೋಡಿ, ಒಂದು ನಾನು ಹೇಳ್ತೀನಿ, ಇವತ್ತು ಖಾಸಗಿ ಆಸ್ಪತ್ರೆಯವರು ಅವ್ರು ಯಾವ ಡಿಸ್ಟ್ರಿಬ್ಯೂಟರ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರಲ್ಲ, ದಯವಿಟ್ಟು ಅಗ್ರಿಮೆಂಟ್ ತೋರಿಸ್ಬಿಡ್ಲಿ. ಅವ್ರೇನು ಅಗ್ರಿಮೆಂಟ್ ಪ್ರಕಾರ ಇವತ್ತು ಅವ್ರಿಗೇನು ಡಿಸ್ಟ್ರಿಬ್ಯೂಟರ್ ಸರಬರಾಜು ಮಾಡ್ತಾ ಇದಾರಲ್ಲ ಅದಕ್ಕೆ ನಾವು ಕಡಿಮೆ ಮಾಡಿಲ್ಲ. ಎಲ್ಲಿವರೆಗೆ ಅಂದರೆ ನಾವು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ಇಂಡಸ್ಟ್ರಿಗಳಿಗೆ, ಕೈಗಾರಿಕೆಗಳಿಗೆ ಏನು ಸರಬರಾಜು ಮಾಡ್ತಿದ್ವಿ, ಆ ಇಂಡಸ್ಟ್ರಿ ಆಕ್ಸಿಜನ್ ಮೆಡಿಕಲ್ ಸಲುವಾಗಿ ಕೊಡಬೇಕಂತ ಆದೇಶ ಆಗಿದೆ. ಆದರೆ ಖಾಸಗಿ ಆಸ್ಪತ್ರೆಗೆ ಕೊಡುವಂತದ ಬಗ್ಗೆ ಯಾವುದೇ ನಿಯಂತ್ರಣ ನಾವು ಮಾಡಿಲ್ಲ. ಡಾಕ್ಟರ್ ಪ್ರಸನ್ನ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲೇ ಇದ್ದಾರೆ, ಖಾಸಗಿ ಆಸ್ಪತ್ರೆಗಳ ಸಂಘದ ಅಧ್ಯಕ್ಷರು. ಡಾಕ್ಟರ್ ಪ್ರಸನ್ನ ಅವರೇ, ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಹೇಳ್ತಾ ಇರೋದು, ನಾವೆಲ್ಲ ರಿಸ್ಟ್ರಿಕ್ಟ್ ಮಾಡಿದ್ದೀವಿ ಖಾಸಗಿ ಆಸ್ಪತ್ರೆಗಳಿಗೆ ಖರೀದಿ ಮಾಡೋದಕ್ಕೆ, ಇಲ್ಲಿ ಡಿಸ್ಟ್ರಿಬ್ಯೂಟರ್ ಹತ್ರ ಎಷ್ಟು ತಗೋಬೇಕು ಏನಿತ್ತು ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಅಗ್ರಿಮೆಂಟ್ ಪ್ರಕಾರ ತಗೊಳ್ಳಿ, ನಾವು ಸಫಿಷಿಯೆಂಟ್ ಆಗಿ ಸಪ್ಲೈ ಮಾಡ್ತಾ ಇದ್ದೀವಿ, ನಾವೆಲ್ಲಿ ಬೇಡ ಅಂತ ಹೇಳಿದೀವಿ ಅಂತ ಕೇಳ್ತಾ ಇದ್ದಾರೆ.
ಆನಂದ್ ನೋಡಿ, ಜಗದೀಶ್ ಶೆಟ್ಟರ್ ಬಗ್ಗೆ ನಮಗೆ ತುಂಬಾ ಒಂದು ಅಭಿಮಾನ ಇದೆ, ಗೌರವ ಇದೆ. ಬಟ್ ಎಲ್ಲೋ ಒಂದ್ ಕಡೆ ಸಚಿವರು ಸರಿಯಾಗಿ ವಾಸ್ತವಾಂಶನ ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಎಲ್ಲಾ ಖಾಸಗಿ ಆಸ್ಪತ್ರೆಯವರು ನಮ್ಮ ಸಪ್ಲೈಯರ್ಸ್ ಹತ್ರ ಒಂದು ಒಡಂಬಡಿಕೆ ಮಾಡ್ಕೊಂಡಿರ್ತೀವಿ. ಅದು ನಾರ್ಮಲ್ ಡೇಸ್ ಅಲ್ಲಿ 0.3 0.4 KL ಪರ್ ಡೇ ಸಾಕಾಗುತ್ತೆ. ಈಗ ಅದ್ರ ರಿಕ್ವೈರ್ಮೆಂಟು 4 ಪಟ್ಟು 5 ಪಟ್ಟಾಗಿದೆ. ಅದನ್ನ ಅವರು ಕೂಡ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಇನ್ಪುಟ್ ಲಿಕ್ವಿಡ್ ಆಕ್ಸಿಜನ್ ಏನಿದೆ ಮೇನ್ ಮ್ಯಾನುಫ್ಯಾಕ್ಚರರ್ಸ್ ಇಂದ ಬರ್ತಾ ಇಲ್ಲ. ಸೊ ಅವ್ರೇನ್ ಹೇಳ್ತಾರೆ, ನಮ್ಗೆ ಲಿಕ್ವಿಡ್ ಆಕ್ಸಿಜನ್ ಸಪ್ಲೈ ಕೊಡಿಸಿ, ನಾವು ನಿಮಗೆ ಸಪ್ಲೈ ಕೊಡ್ತೀವಂತ. ಅದನ್ನೇ ನಾವು ಸರ್ಕಾರಕ್ಕೂ ತಿಳಿಸಿದೀವಿ. ಹೈಕೋರ್ಟ್ ಮುಂದೆ ಕೂಡ ನಾನು ಮಾತಾಡಿದಾಗ ಅದನ್ನ ಹೇಳಿದ್ದೀನಿ. ಸೊ ಏನು ಜಗದೀಶ್ ಶೆಟ್ಟರ್ ಹೇಳ್ತಿದಾರಲ್ಲ, ಅದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ. ಅವ್ರು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ವಾಸ್ತವಾಂಶನ. ರಿಕ್ವೈರ್ಮೆಂಟ್ ಹ್ಯಾಸ್ ಗಾನ್ ಅಪ್ ಬೈ 5 times. ಸೊ ಮಂತ್ರಿಗಳೇ, ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಒಡಂಬಡಿಕೆ ಮಾಡ್ಕೊಂಡಿದ್ದೀರಾ, ಅದಕ್ಕೆ ನಾವೇನು ಅಡ್ಡಿಪಡಿಸ್ತಾ ಅಂತಲ್ಲ. ಈ ರಿಕ್ವೈರ್ಮೆಂಟ್ ಹ್ಯಾಸ್ ಗಾನ್ ಅಪ್ ಬೈ 5 times. ಯಾರು ಕೊಡ್ತಾರ ಲಿಕ್ವಿಡ್ ಆಕ್ಸಿಜನ್ ಸಪ್ಲೈಯರ್ಸ್ಗೆ? ಸರ್ಕಾರನೇ ಕೊಡಬೇಕು ಅಂತ ಹೈಕೋರ್ಟ್ ಕೂಡ ಹೇಳಿದೆ, ಕೇಂದ್ರ ಸರ್ಕಾರ ಕೂಡ ಹೇಳಿದೆ. ಎಲ್ಲರಿಗೂ ಆಕ್ಸಿಜನ್ ಸಿಗೋ ರೀತಿ ರಾಜ್ಯ ಸರ್ಕಾರಗಳು ನೋಡ್ಕೋಬೇಕು ಅಂತ ಹೇಳಿ. ಅದರಿಂದ ಒಂದು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ವಾರ್ ರೂಮ್ ಮಾಡಿದೀರಾ, ಡೈಲಿ ರಿಕ್ವೈರ್ಮೆಂಟ್ ತಗೋತಾ ಇದ್ದೀರಾ. ನಾವು ಈ ಆಕ್ಸಿಜನ್ ಯಾರು ಹಾಸ್ಪಿಟಲ್ ಓನರ್ಸ್ ಕುಡಿತಾ ಇಲ್ಲ, ಅದನ್ನ ಕೊಡ್ತಾ ಇರೋದೇ ರೋಗಿಗಳಿಗೆ. ಅದನ್ನ ಅರ್ಥ ಮಾಡ್ಕೊಂಡು ಈ ಲಾಜಿಸ್ಟಿಕ್ ಚೈನ್ ನ ಕರೆಕ್ಟ್ ಮಾಡಿ ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಿದ್ವಿ. ಜಗದೀಶ್ ಶೆಟ್ಟರ್ ಅವರೇ, ಇಲ್ಲಿ ಅವ್ರು ಹೇಳ್ತಾ ಇರುವಂತ ಮಾತು ಕೇಳಿಸ್ಕೊಂಡ್ರೆ ಹೇಳಿದ್ದು ಹೇಳಿ. ನೋಡಿ ನೋಡಿ ನೋಡಿ, ನೀವು ಮೊದಲು ಏನು ನಮಗೆ ಪ್ರಸ್ತಾಪ ಮಾಡಿದ್ರಿ, ಅವ್ರಿಗೆ ಕೊಡ್ತಕ್ಕಂಥ ಖಾಸಗಿ ಡಿಸ್ಟ್ರಿಬ್ಯೂಟರ್ಸ್ ಏನು ಅಗ್ರಿಮೆಂಟ್ ಪ್ರಕಾರ ಕೊಡ್ತಕ್ಕಂಥ ಆಕ್ಸಿಜನ್ ಕೊಡಬಾರ್ದು ಅನ್ನುವಂಥದ್ದು ನಾವೇ ಅವ್ರದ್ದು ಪಾಲಿಂದು ನಾವು ತೆಗೆದುಕೊಳ್ತಾ ಇದ್ದೇವೆ ಅನ್ನುವಂಥ ಮಾತು ಬಂತು ಫಸ್ಟ್. ಈಗ ಅವರು ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ಡಾಕ್ಟರ್ ಹೇಳಿದ್ರು ಏನಂದ್ರೆ ಈಗ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಡೆಫಿನೆಟ್ಲಿ ಅದೇ ನಾನು ಹೇಳ್ತಾ ಇರೋದು ಅದನ್ನೇ. ಈ ಡಿಮಾಂಡ್ ಜಾಸ್ತಿ ಆಗ್ತದೆ. ಇವತ್ತು ನೀವು ಡಿಸ್ಟ್ರಿಬ್ಯೂಟರ್ ಕೂಡ ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ, ಆ ಹೊತ್ತಿನಲ್ಲಿ ಅಷ್ಟು ಡಿಮಾಂಡ್ ಇರಲಿಲ್ಲ. ಅದನ್ನ ಮೀರಿ ಇವತ್ತು ನೀವು ಜಾಸ್ತಿ ಕೇಳ್ತಾ ಇದ್ರಿ, ಸರ್ಕಾರಿ ಆಸ್ಪತ್ರೆಗಳು ಜಾಸ್ತಿ ಕೇಳ್ತಾ ಇದ್ದಾರೆ, ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತೇನಾಗಿದೆ, ಇವತ್ತು ನಾವು ಬಹಳಷ್ಟು ಪ್ರಯತ್ನ ಮಾಡಿ ಇವತ್ತು ಜಿಂದಾಲ್ ಕ್ಯಾಂಪಸ್ನಲ್ಲಿ ಸುಮಾರು ಮೊದಲು 500 ಮೆಟ್ರಿಕ್ ಟನ್ ಮಾತ್ರ ಪ್ರೊಡಕ್ಷನ್ ಹಾಕಿತ್ತು ಉತ್ಪನ್ನ. ಇವತ್ತು ಬಹಳ ಒತ್ತಾಯ ಮಾಡಿ ಇವತ್ತು ಸುಮಾರು 800 ರಿಂದ 900 ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ಅಲ್ಲಿ ಆಗ್ತಾ ಇದೆ. ಅದನ್ನೇ ಇವತ್ತು ಎಕ್ಸೆಸ್ ಸರಬರಾಜು ಮಾಡ್ತಾ ಇದ್ದೇವೆ. ಎಲ್ಲಿ ನಾವು ಒಂದೇ ಹೇಳಿದಿಲ್ಲ, ನಾರ್ಮಲ್ ಪೀರಿಯಡ್ ನಲ್ಲಿ ಬರೀ 300 ಅಲೋಕೇಶನ್ ಇತ್ತು ನಮ್ಗೆ, 300 ಮೆಟ್ರಿಕ್ ಟನ್. ಇವತ್ತು 1015 ಮೆಟ್ರಿಕ್ ಟನ್ ಆದ್ರೂ ಸಾಲ್ತಾ ಇಲ್ಲ. ಈ ನಮ್ಮ ಬೇಡಿಕೆ ಪ್ರಕಾರ 1200 ರಿಂದ 1400 ಮೆಟ್ರಿಕ್ ಟನ್ ಬೇಕು. ಅದನ್ನೇ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದು ಅಷ್ಟು ಬಂದ್ರೆ ನಾವು ಖಾಸಗಿ ಆಸ್ಪತ್ರೆಯವರು ಕಂಫರ್ಟಬಲ್ ಆಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಕಂಫರ್ಟಬಲ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ. ಇದು ಬರುವಂತದ್ದು ಡಿಮಾಂಡ್ಸ್ ಜಾಸ್ತಿ ಆಗಿದ್ರಿಂದ ಇದು ಖಾಸಗಿ ಆಸ್ಪತ್ರೆಗೂ ತೊಂದರೆ ಆಗಿದೆ, ಸರ್ಕಾರದ ಆಸ್ಪತ್ರೆಗೂ ತೊಂದರೆ ಆಗಿದೆ. ನಾ ಅದನ್ನು ಹೇಳ್ತಾ ಇಲ್ಲ. ಅದಕ್ಕಾಗಿ ಇನ್ನೂ ಹೆಚ್ಚು ಈಗ ನೋಡಿ ಕಾನ್ಸಂಟ್ರೇಟರ್ಸ್ ಎಲ್ಲ ಕಡೆನೆ ಕೊಡುವಂತದ್ದು ಸ್ಟಾರ್ಟ್ ಆಗಿದೆ. ಮತ್ತು ಆಕ್ಸಿಜನ್ ಪ್ಲಾಂಟ್ಸ್ಗಳನ್ನ ಜನರೇಷನ್ ಅದನ್ನು ಹಾಕಲಿಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಇನ್ನೂ ಎಕ್ಸ್ಟ್ರಾ ಎಲ್ಲೆಲ್ಲಿಂದ ಆಕ್ಸಿಜನ್ ಬರ್ಲಿಕ್ಕೆ ಸಾಧ್ಯತೆ ಅದನ್ನು ತರಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಹೀಗಾಗಿ ನಮ್ಮ ಡಿಮಾಂಡ್ಸ್ ಪ್ರಕಾರ, ಹೆಚ್ಚಿನ ಡಿಮಾಂಡ್ಸ್ ಪ್ರಕಾರ ಆಕ್ಸಿಜನ್ ಹೆಚ್ಚುವರಿ ಬಂದ್ರೆ ಡೆಫಿನೆಟ್ಲಿ ಖಾಸಗಿ ಆಸ್ಪತ್ರೆಗೆ ಕೊಡ್ತೀವಿ, ಸರ್ಕಾರಿ ಆಸ್ಪತ್ರೆಗೂ ನಾವು ಕೊಡ್ತೀವಿ. ಅಲ್ಲ, ತರಬೇಕಾಗಿರುವಂತ ಜವಾಬ್ದಾರಿ ನಿಮ್ದೇ ಅಲ್ವಾ? ಅದು ಜಾಸ್ತಿ ಆಗಿ ಬಂದ್ರೆ ಕೊಡ್ತೀವಿ ಅಂತ ಹೇಳೋದಕ್ಕಿಂತ ತರುವಂತ ಪ್ರಯತ್ನ ಏನಾಗ್ತಿದೆ ನೋಡಿ. ಸರ್ಕಾರ ಜವಾಬ್ದಾರಿ ಏನದ ನಮ್ಗೆ ಗುರ್ತಿದೆ. ಅದ್ರ ಪ್ರಕಾರ ಹೆಚ್ಚು ಉತ್ಪಾದನೆ ಮಾಡ್ಲಿಕ್ಕೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಈಗ ಡಿಫೆಂಟ್ ಆದಂತ ಯೂನಿಟ್ಗಳನ್ನ ರಿಸ್ಟೋರ್ ಮಾಡ್ತಾ ಇದ್ದೇವೆ. ರಾಯಚೂರಿನಲ್ಲಿ ಇರ್ಬೋದು, ಮೊನ್ನೆ ಭದ್ರಾವತಿಗೆ ಹೋಗಿ ಅಲ್ಲಿ ಇವತ್ತು ಭದ್ರಾವತಿಲಿ ಸ್ಟೀಲ್ ಏನೋ ಫ್ಯಾಕ್ಟರಿ ಇದೆ, ಅವ್ರದ್ದು ಬಲ್ದೌಟ್ ಅಗ್ರಿಮೆಂಟ್ ಮಾಡಿ ಅಲ್ಲಿ ಉತ್ಪಾದನೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ರಾಯಚೂರಿನಲ್ಲಿ ಒಂದು ಡಿಫೆಂಟ್ ಆದಂತ ಒಂದು ಇಂಡಸ್ಟ್ರಿ ಇದೆ, ಅದನ್ನು ಸಹಿತ ರಿಸ್ಟೋರ್ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಮತ್ತು ಇವತ್ತು ಆಕ್ಸಿಜನ್ ಜನರೇಷನ್ ಪ್ಲಾಂಟ್ಗಳನ್ನು ಹಾಕುವಂತ ಪ್ರಯತ್ನ ಸ್ಟಾರ್ಟ್ ಆಗಿದೆ ಈಗಾಗಲೇ. ಮೊನ್ನೆ KGF ನಲ್ಲಿ ಹಾಕಿದ್ವಿ, ಆಮೇಲೆ ಇದರಲ್ಲಿ ಬೀದರ್ದಲ್ಲಿ ಹಾಕಿದ್ದೇವೆ. ಈ ರೀತಿ ಒಂದು ಪ್ರಯತ್ನ ನಡೀತಾ ಇದೆ. ಮತ್ತು ಇನ್ನೊಂದು, ಈ ರೀತಿ ಆಕ್ಸಿಜನ್ ಪ್ಲಾಂಟ್ಗಳನ್ನ ನಾವು ಹೆಚ್ಚುವರಿ ಮಾಡುವ ಮುಖಾಂತರ, ಕಾನ್ಸಂಟ್ರೇಟರ್ಗಳನ್ನ ಹೆಚ್ಚು ಕೊಡುವ ಮುಖಾಂತರ ಇವತ್ತು ಏನೋ ಒಂದು ಬ್ಯಾಲೆನ್ಸ್ ತರಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಅಲ್ಲ, ನೀವು ಬ್ಯಾಲೆನ್ಸ್ ಮಾಡೋ ಅಷ್ಟೊತ್ತಿಗೆ ಎಷ್ಟೋ ಜನ ಬ್ಯಾಲೆನ್ಸ್ ತಪ್ಪಿ ಬಿದ್ದೋಗ್ತಾ ಇದಾರಲ್ಲ, ಆಕ್ಸಿಜನ್ ಸಿಗದೆ ಸತ್ತೋಗ್ತಾ ಇದಾರೆ ಪೇಷಂಟ್ಗಳು. ಅದಕ್ಕೇನು ಉಪಾಯ ಸರ್? ಈಗ ನಾವು ಒಂದು ಹೇಳ್ತೇವೆ, ನೋಡಿ ಒಂದು ನಾನು ಹೇಳ್ತಾ ಇದ್ದೀನಿ, ಡಾಕ್ಟರ್ಸ್ ಇದ್ದಾರೆ ಇಲ್ಲಿ, ಡಾಕ್ಟರ್ ನಮ್ಮ ಮಧ್ಯದಲ್ಲಿದ್ದಾರೆ, ಅವರು ಹೇಳಿ ಇವತ್ತು ಇಡೀ ದೇಶದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಆಕ್ಸಿಜನ್ ಮೊದಲು ಎಷ್ಟಿತ್ತು? 1,000-2,000 ಮೆಟ್ರಿಕ್ ಟನ್ ಇತ್ತು ಇಡೀ ರಾಷ್ಟ್ರದಲ್ಲಿ. ಇವತ್ತು 8,000 ರಿಂದ 9,000 ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ತಾ ಇದೆ. 8,000 ರಿಂದ 9,000.
ನಮ್ಮ ರಾಜ್ಯದಲ್ಲಿ ಮೊದಲು ಬೇಸಿಕ್ ಆಗಿ ಒಂದು 500ರಿಂದ 600 ಮೆಟ್ರಿಕ್ ಟನ್ ಮಾತ್ರ ಉತ್ಪಾದನೆ ಆಗ್ತಿತ್ತು. ಈಗ ಒಂದು ಪ್ರಯತ್ನ ಮಾಡಿ ಸರ್ಕಾರ 1100ವರೆಗೆ ಉತ್ಪಾದನೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ. ಈ ಪ್ರಯತ್ನ ಬಿಟ್ಟಿಲ್ಲ ನಾವು. ಆದಷ್ಟು ಬೇಗನೆ ಇನ್ನೂ ಹೆಚ್ಚು ಉತ್ಪಾದನೆ ಮಾಡ್ಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೇವೆ. ಹೊಸ ಹೊಸ ಆಕ್ಸಿಜನ್ ಪ್ಲಾಂಟ್ಗಳನ್ನ ಚಾಲೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚು ಉತ್ಪಾದನೆ ಆದಷ್ಟು ಇದನ್ನೆಲ್ಲ ಸೇವ್ ಮಾಡ್ಲಿಕ್ಕೆ ಸಾಧ್ಯತೆ ಮತ್ತು ಆದಷ್ಟು ಬೇಗನೆ ಇವುಗಳನ್ನ ಸ್ವಾವಲಂಬನೆ ಆಗ್ಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಜಗದೀಶ್ ಶೆಟ್ಟಿ ಅವರು, ನಿಮ್ ಗಮನಕ್ಕೆ ತರುವಂತ ಕೆಲಸ ಮಾಡ್ತೀನಿ. ಸರ್ಕಾರ ಮಾಡಿರುವಂತಹ ಆದೇಶ ಒಂದಿದೆ, ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಂದು ಆದೇಶ ಹೊರಡಿಸಿದೆ. ಏನು ಅಂತ ಹೇಳಿದ್ರೆ, ಆಕ್ಸಿಜನ್ ನ ಕೊರತೆ ಕರ್ನಾಟಕದಲ್ಲಿ ತೀರಾ ಜಾಸ್ತಿ ಆಗ್ತಾ ಇದೆ. ಹಂಗಾಗಿ ಆಕ್ಸಿಜನ್ ಮ್ಯಾನೇಜ್ ಮಾಡಬೇಕಾಗಿರುವಂತಹ ಅನಿವಾರ್ಯ ಸಂದರ್ಭದಲ್ಲಿ ನಾವಿದ್ದೀವಿ. ಹಂಗಾಗಿ ಒಬ್ಬ ಪೇಷಂಟ್ಗೆ ಎಷ್ಟು ಆಕ್ಸಿಜನ್ ಕೊಡಬೇಕು, 1 ನಿಮಿಷಕ್ಕೆ ಎಷ್ಟು ಆಕ್ಸಿಜನ್ ಕೊಡಬೇಕು, ಇಷ್ಟೇ ದಿವಸಗಳ ಸ್ಟಾಕ್ ಅನ್ನ ಆಸ್ಪತ್ರೆಯಲ್ಲಿ ಇಟ್ಕೋಬೇಕು. ನಿಮ್ಮ ಹತ್ರ ಸ್ಟಾಕ್ ಇಲ್ಲದೆ ಹೋದ್ರೆ ಪೇಷಂಟ್ ಅನ್ನ ಅಡ್ಮಿಟ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅಡ್ಮಿಟ್ ಮಾಡ್ಕೊಳ್ಳದೆ ಹೋದ್ರೆ ಆತ ಪ್ರಾಣ ಬಿಟ್ರೆ ಜವಾಬ್ದಾರಿ ಯಾರು? ಸರ್ಕಾರ ತಾನೇ. ನೋಡಿ, ಒಂದು ನಾನು ಹೇಳ್ತೀನಿ, ಈಗ ನಿಮಗೊಂದು ಉದಾಹರಣೆ ಕೊಡ್ತೀನಿ. ಹುಬ್ಳಿ ಕಿಮ್ಸಲ್ಲಿ 1,000 ಬೆಡ್ ಇದ್ದಾವೆ. 1,000 ಬೆಡ್ ಇದ್ದಾವೆ. ಅದರಲ್ಲಿ ಸುಮಾರು 700-800 ಬೆಡ್ಗಳನ್ನು ಆಕ್ಸಿಜನ್ ಬೆಡ್ಗಳನ್ನಾಗಿ ನಾವು ವಿಸ್ತರಣೆ ಮಾಡಿದ್ದೇವೆ. ಮೊದಲು ಲಾಸ್ಟ್ ವೇವ್ದಲ್ಲಿ ಕೇವಲ 200-250 ಆಕ್ಸಿಜನ್ ಬೆಡ್ ಮಾತ್ರ ಇದ್ದು, ಇವತ್ತು ಮೋರ್ ದೆನ್ 800 ಬೆಡ್ಸು ಆಕ್ಸಿಜನ್ ಬೆಡ್ ಇದ್ದಾಗೂ ಸಾಲ್ತಾ ಇಲ್ಲ. ಮತ್ತು ಇನ್ನೂ 500 ಬೆಡ್ಗಳನ್ನು ನಾವು ಹೆಚ್ಚುವರಿ ಮಾಡಲಿಕ್ಕೆ ನಮ್ಮ ಜಿಲ್ಲಾಡಳಿತ ಮತ್ತು ನಾವು ಪ್ರಯತ್ನ ಮಾಡಿದರೆ ಇನ್ನೂ 500 ಬೆಡ್ಗಳನ್ನು ಹೆಚ್ಚುವರಿ ಮಾಡ್ಬೋದು. ಆದರೆ ಆ 500 ಬೆಡ್ಗಳನ್ನು ಹೆಚ್ಚುವರಿ ಮಾಡಿದಾಗ ಇವತ್ತು ನಮ್ಮ ರೋಗಿಗಳು ಬಂದಂಥವರು ನಮಗೆ ವಿತ್ ಆಕ್ಸಿಜನ್ ಬೆಡ್ಡೇ ಬೇಕಂತ ಹೇಳ್ತಾ ಇದ್ದಾರೆ ಹೊರತು ಸಾದಾ ಬೆಡ್ ಬೇಕು ಅಂತ ಹೇಳ್ತಾ ಇಲ್ಲ ಯಾರು. ಹೀಗಾಗಿ ಇನ್ನು 500 ಬೆಡ್ಗಳನ್ನು ಹೆಚ್ಚುವರಿ ಮಾಡಿದಾಗ ನಾವು ಇದ್ದಂಥ ಪೇಷಂಟ್ಗೆ ಉಳಿಸ್ಬೇಕು, ಅವ್ರನ್ನೂ ಜೀವ ಉಳಿಸ್ಬೇಕು, ಇನ್ನು ಹೊಸದಾಗಿ ಬಂದಂಥವ್ರು ಉಳಿಸ್ಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತೊಂದು ಎಷ್ಟು ಒಬ್ಬ ವ್ಯಕ್ತಿಗೆ ಪೇಷಂಟಿಗೆ ಎಷ್ಟು ಆಕ್ಸಿಜನ್ ಬೇಕನ್ನುವಂಥದ್ದನ್ನ ಒಂದು ಡಾಕ್ಟರ್ಸ್ ಅವರಿಗೆ ಗೊತ್ತಿದೆ. ಅಷ್ಟು ಎಕನಾಮಿಕ್ ಆಗಿ ಯೂಸ್ ಮಾಡಿ ಅವರು ಜೀವವನ್ನು ಬದುಕಿಸ್ರಿ. ಆಮೇಲೆ ಯಾರು ಆರಾಮಾಗಿರ್ತಾರಲ್ಲ, ಯಾರು ಆರೈಕೆಯಾಗಿ ಆರಾಮಾಗಿರ್ತಾರಲ್ಲ, ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇಲ್ಲ. ಇವತ್ತಿನ ಮೈಂಡ್ ಸೆಟ್ ಹೆಂಗಾಗಿದೆ ಅಂದರೆ, ಇವತ್ತು ಆರಾಮಾದಂಥವರು ಸಹಿತ ಡಾಕ್ಟರ್ ಮೊದಲು 10 ದಿವಸಕ್ಕೆ ನಮ್ಮ ಡಿಸ್ಚಾರ್ಜ್ ಮಾಡ್ರಿ ಅಂತ ಹೇಳ್ತಿದ್ರು ಮೊದಲು ರೋಗಿಗಳು. ಆದರೆ ಇವತ್ತು 20 ದಿವಸ ಇದ್ರೂ ಸಹಿತ ನಾವು ಆಸ್ಪತ್ರೆಯಿಂದ ನಾವು ಡಿಸ್ಚಾರ್ಜ್ ಆಗೋದು ಬೇಡ, ನಾವು ಆದಷ್ಟು ಇಲ್ಲಿ ಆಸ್ಪತ್ರೆಯಲ್ಲಿ ಇರ್ತೇವೆ ಅನ್ನುವಂಥ ಒಂದು ಮೈಂಡ್ ಸೆಟ್ ಬಂದಿದೆ. ಆ ಹಿನ್ನೆಲೆಯಲ್ಲಿ ಹೊಸದಾಗಿ ಬಂದಂಥವ್ರು ಆ ಹಿನ್ನೆಲೆಯಲ್ಲಿ ಇವತ್ತು ಅಡೆತಡೆ ಆಗ್ತಾ ಇದೆ ಹೊರತು ಬೇರೆ ಕಾರಣ ಇಲ್ಲ ಅನ್ನುವಂಥದ್ದು ನಾನು ಈ ಸಂದರ್ಭ ಹೇಳ್ತೀನಿ. ಪ್ರಸನ್ನ ಅವರೇ, ಜಗದೀಶ್ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ಡಿಮ್ಯಾಂಡ್ ತೀರಾ ಜಾಸ್ತಿ ಇದೆ, ಸಪ್ಲೈ ಕೊಡೋದಕ್ಕಾಗ್ತಾ ಇಲ್ಲ. ಹಾಗಾಗಿ ನಾವು ಆಕ್ಸಿಜನ್ ಅನ್ನ ಮ್ಯಾನೇಜ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ವೈದ್ಯರಿಗೆ ಗೊತ್ತಿದೆ ಎಷ್ಟು ಕೊಡಬೇಕು ಅಂತೇಳಿ, ಅದನ್ನೇ ನಾವು ಮ್ಯಾನೇಜ್ ಮಾಡಿ ಅಂತ ಹೇಳಿರೋದು ಅಂತ ಹೇಳ್ತಿದ್ದಾರೆ. ಆನಂದ್, ನೋಡಿ, ಈಗ ಒಂದು ಸರ್ಕಾರ ಒಂದು ಮಾರ್ಗಸೂಚಿ ಕೊಡ್ಬೋದು ಹೊರತು ಅದನ್ನ ಆರ್ಡರ್ ರೂಪದಲ್ಲಿ ಕೊಡ್ಲಿಕ್ಕೆ ಆಗಲ್ಲ. ಓಕೆ, ಗೈಡ್ ಲೈನ್ಸ್ ಕೊಡ್ಬೋದು. ಯಾವ್ದೊಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಗಲಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಗಲಿ, ಈ ರೀತಿ ಒಂದು ಗೈಡ್ ಲೈನ್ಸ್ ಒಂದು ಕೊಡ್ಬೋದು ಹೊರತು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಹೇಳಲಿಕ್ಕಾಗಲ್ಲ. ಜಗದೀಶ್ ಶೆಟ್ಟರು ತುಂಬಾ ಇವಾಗ ಕರೆಕ್ಟಾಗಿ ಹೇಳಿದ್ರು. ರಿಕ್ವೈರ್ಮೆಂಟು ಈಗ ಯಾಕಂದ್ರೆ ಎಲ್ಲ ಈವನ್ ಡಿಸ್ಟಿಕ್ ಹಾಸ್ಪಿಟ್ಲ್ಗಳಲ್ಲಿ, ಡಿಸ್ಟಿಕ್ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಕೂಡ ತುಂಬಾನೇ ಜಾಸ್ತಿ ಆಗಿದೆ. ಅದರಿಂದ ಆ ರಿಕ್ವೈರ್ಮೆಂಟನ್ನ ನಾವು 2 ವಾರದ ಹಿಂದೆ ಕೂಡ ಮಾನ್ಯ ಹೈಕೋರ್ಟ್ನಲ್ಲಿ ಚರ್ಚೆ ಆದಾಗ 1400 ಮೆಟ್ರಿಕ್ ಟನ್ ಬೇಕಾಗ್ತದೆ ಕರ್ನಾಟಕ ಅಂತ ಕ್ಯಾಲ್ಕುಲೇಟ್ ಮಾಡಿ ಆಲ್ರೆಡಿ ತಿಳಿಸಾಗಿದೆ. ಈಗ ಅದನ್ನ ಯಾವ ರೀತಿ ನಾವು ತಂದು ಬಳಸ್ಕೋಬೇಕು ಅನ್ನೋದನ್ನ ನಾವು ವಿಚಾರ ಮಾಡಬೇಕು. ಮತ್ತೆ ಎಲ್ಲ ಆಕ್ಸಿಜನ್ ಸಪ್ಲೈಯರ್ಸ್ಗೆ, ಇಲ್ಲಿ ರೋಗಿ ಒಬ್ಬ ಪ್ರೈವೇಟ್ ರೋಗಿ ಅಥವಾ ಗೌರ್ಮೆಂಟ್ ರೋಗಿ ಅಂತಲ್ಲ, ರೋಗಿ ಒಬ್ಬ ರೋಗಿ, ಅವನು ಒಬ್ಬ ಪ್ರಜೆ. ಪ್ರತಿಯೊಬ್ಬರಿಗೂ ಬದುಕೋ ಹಕ್ಕಿದೆ. ರೈಟ್ ಟು ಹೆಲ್ತ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ಅಲ್ಲೇ ಇದೆ. ಅದರಿಂದ ಎಲ್ಲರಿಗೂ ಆಕ್ಸಿಜನ್ ಸಿಗೋ ರೀತಿ ನೋಡ್ಕೊಡೋದು ಸರ್ಕಾರದ ಕರ್ತವ್ಯ. ಜಗದೀಶ್ ಶೆಟ್ಟರು ಕೂಡ ಮುಖ್ಯಮಂತ್ರಿಗಳಾಗಿದ್ದವರು, ಅವ್ರಿಗೆ ಇಡೀ ರಾಜ್ಯದ ಬಗ್ಗೆ ಒಂದು ಅರಿವಿದೆ. ಮತ್ತೆ ಜಗದೀಶ್ ಶೆಟ್ಟರಿಗೆ ನಾನೊಂದು ಮನವಿ ಮಾಡ್ಕೊಳ್ತೀನಿ, ಇಲ್ಲಿ ದಯವಿಟ್ಟು ನಿಮ್ಮ ನೋಡಲ್ ಆಫೀಸರ್ ಯಾರು ಆಕ್ಸಿಜನ್ಗೆ ಹಾಕಿದೆಯೋ ದಯವಿಟ್ಟು ಅವ್ರನ್ನ ಬದಲಿ ಮಾಡಿ. ಇಂಥ ಇನ್ಸೆನ್ಸಿಟಿವ್ ಇನ್ಹ್ಯೂಮನ್ ನೋಡಲ್ ಆಫೀಸರ್ನ ನಾನು ನೋಡೇ ಇಲ್ಲ. ಯಾಕ್ರಿ ಅಡ್ಮಿಟ್ ಮಾಡ್ಕೋತೀರಾ ಆಸ್ಪತ್ರೆಗಳಿಗೆ? ನಿಮ್ಗೇನು ತಲೆ ಇಲ್ವೇನ್ರಿ? ನೀವು ಒಬ್ಬ ವೈದ್ಯರೇನ್ರಿ ಅಂತ ವೈದ್ಯರುಗಳಿಗೆ, ಅದು ಒಬ್ಬ ಮಹಿಳಾ ವೈದ್ಯರಿಗೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಇಂಥ ನೋಡಲ್ ಆಫೀಸರ್ಸ್ನ ದಯವಿಟ್ಟು ಹಾಕ್ಬೇಡಿ. ಮಾನವೀಯತೆ ಇರೋವಂಥ ನೋಡಲ್ ಆಫೀಸರ್ಗಳನ್ನ ಹಾಕಿ ದಯವಿಟ್ಟು. ಕೆಲವರು ತುಂಬಾನೇ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜಾವೇದ್ ಅಖ್ತರ್ ಅವರು, ಗೌರವ್ ಗುಪ್ತಾ ಅವರು ಯಾವಾಗ ನಮಗೆ ನಾವು ಫೋನ್ ಮಾಡಿದ್ರು ಕೂಡ ಸ್ಪಂದಿಸ್ತಾರೆ. ಆದರೂ ನೀವು ಹಾಕಿರ್ತಕ್ಕಂಥ ಆಕ್ಸಿಜನ್ ನೋಡಲ್ ಅಧಿಕಾರಿ ಅಂತ ಇಂಥ ಇನ್ಹ್ಯೂಮನ್ ನೋಡಲ್ ಅಧಿಕಾರಿನ ನಾನು ನೋಡಲಿಲ್ಲ. ಎಲ್ಲರೂ ಸೇರಿ ನಾವು ಜೊತೆಯಾಗಿ ಇಲ್ಲಿ ಕೆಲಸ ಮಾಡಬೇಕು. ಆಕ್ಸಿಜನ್ನ ಆದಷ್ಟು ಮಿತವ್ಯಯದಿಂದ ಯೂಸ್ ಮಾಡ್ಬೇಕಂತೇಳಿ ಎಲ್ಲ ಆಸ್ಪತ್ರೆಗಳು ನಾವು ಟ್ರೈ ಮಾಡ್ತಾ ಇದ್ದೀವಿ. ಒಬ್ಬ ಸಪ್ರೇಟ್ನ ನರ್ಸನ್ನು ಇಟ್ಟಿದ್ದೀವಿ. ಪ್ರತಿದಿನ ಅವರು ಹೋಗಿ 4-5 ಸಾರಿ ಆಕ್ಸಿಜನ್ ಲೆವೆಲ್ನ ಸೆಟ್ ಮಾಡಿ ಎಲ್ರಿಗೂ 92ರಿಂದ 94% ಅಷ್ಟು ಸ್ಯಾಚುರೇಷನ್ ಇದ್ರೆ ಸಾಕು ಅಂತೇಳಿ ಟೈಟ್ರೇಟ್ ಮಾಡ್ತಿದೀವಿ. ಎಲ್ಲಾ ಪ್ರಯತ್ನನೂ ನಾವು ಕೂಡ ಮಾಡ್ತಿದೀವಿ.
ಸರ್ಕಾರ ಕೂಡ ಇದಕ್ಕೆ ಜೊತೆಗೂಡಿಸಿ ಈ ಕೋವಿಡ್ ಸೆಕೆಂಡ್ ವೇವ್ ನ ಯಶಸ್ವಿಯಾಗಿ ನಾವು ಹೊರಗಡೆ ಬರೋ ನಿಜ. ರೀತಿ ನೋಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಿ ನಿಜ ಅಂತ ನಿಜ ಮತ್ತೆ ಕೇಳ್ಕೊತೀನಿ. ನಿಮ್ಮನ್ನ ಮಾತನಾಡ್ತೇನೆ ಜಗದೀಶ್ ಶೆಟ್ಟರ್ ಅವರೇ, ನೀವು ಸಂಪರ್ಕದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ.